ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧ್ಯಾಹ್ನದಿಂದ ಈ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 3 ಗಂಟೆ ಅಥವಾ 4 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ತಗೊಬರೋಗದ ಎಲ್ಲಿಗೆ ಬತ್ತಿ ಏನ ಕ್ಲೇನಾ ಕೃತಂತ ಹೋದೆ ಕ್ಲೇ ನಿಮ್ಮ ಮನೆಗೆ ಹೋಯ್ತಿರೋದು ನಾವು. ಬಂದು 7 ಗಂಟೆ 9 ನಿಮಿಷ ಆಗಿದೆ. ನಾನು ನೋಡಿ ಈ ಥರ ಮೆಹಂದಿ ಹಾಕ್ಕೊಂಡಿದ್ದೀನಿ. ನಮ್ಮ ಸಂತು ಹೆಸ್ರು ಹಾಕ್ಕೊಂಡಿದ್ದೀನಿ. ಸೊ ಅಪ್ಪಾಜಿ ಇವಾಗ ಕೆಲಸದಿಂದ ಬಂತು. ಅಪ್ಪಾಜಿಗೆ ಟೀ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಅಪ್ಪಾಜಿ ಅಲ್ಲಿ ಮನ್ಗೈತೆ. ಚಾಂದನು ಮೆಹಂದಿ ಹಾಕ್ಕೊಂಡ್ಲು, ಕೃತಂಗೂ ಮೆಹಂದಿ ಹಾಕ್ಕೊಟ್ಟವಳೆ. ಮದುವೆ ಅಷ್ಟರಲ್ಲಿ ಹೋಗುತ್ತಲ್ವ ಅನ್ನೋ ಕಾನ್ಫಿಡೆಂಟ್ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಮಾತ್ರ ಸುಮ್ಮನೆ ಹಿಂಗೆ ಹಾಕ್ಕೊಂಡೆ. ಅದಕ್ಕೆ ನನ್ನ ತಂಗಿ ಅಂತಿದ್ದು ಗಿಡ ಬಳ್ಳಿ ಅಂತೂ ಹಾಕೋಬೇಡ ಅಂತ, ಯಾಕಂದ್ರೆ ನಾನು ಇದೇ ಥರ ಫ್ಲವರ್ಸಲ್ಲೇ ಹಾಕ್ಕೊಳ್ಳೋದು, ಅದಕ್ಕೇನೆ ಅಂತ ಇದ್ಲು. ನಮ್ಮೂರು ದೇವಸ್ಥಾನದಲ್ಲಿ ಬೇರೆ ಫುಲ್ ಸೌಂಡ್ ಕೊಟ್ಬಿಟ್ಟವ್ರೆ. ನಾವು ನೋಡಿ ಅಡುಗೆ ಮನೆಯೆಲ್ಲ ತೊಳೆದು, ನನ್ನ ಪಪ್ಪ ಮಧ್ಯಾಹ್ನ 1 ಗಂಟೆಗೆ ಮಾಡ್ಕೊಂಡು 3:30 ಎದ್ದೆ. ನಮ್ಮ ಅಮ್ಮ ನನ್ನ ತಂಗಿನೇ ಸೇರಿ ಪಾತ್ರೆ ಎಲ್ಲ ಜೋಡಿಸಿರೋದು. ನಾನು ಬರೀ ಅಡುಗೆ ಮನೆ ತೊಳೆದೆ. ಈ ಮನೆ ಗೋಡೆ ಎಲ್ಲ ಒರೆಸಿ, ಗ್ರೀನ್ ಕಲರ್ ಗೋಡೆ ಎಲ್ಲ ಒರೆಸು, ನೆಲ ಎಲ್ಲ ತೊಳೆದು, ಆ ಮನೆ ಎಲ್ಲ ಒರೆಸಿದ್ದು ಪಪ್ಪ ನನ್ನ ತಂಗಿನೇ. ಬಟ್ಟೆ ಒಗೆದು ಪಾತ್ರೆ ತೊಳೆದಿದ್ದು ನಮ್ಮಮ್ಮ. ಆ್ಯಕ್ಚುಲಿ ನಾನೇ ಕಡಿಮೆ ಕೆಲಸ ಮಾಡೋದು ನಮ್ಮ ಮನೇಲಿ. ಬಸ್ಸಾರಿದೆ ರಾತ್ರಿದು. ಇವಾಗ ಅನ್ನ ಮಾಡಬೇಕು. ಕಡಲೆಕಾಯಿ ಬೇಯಿಸಿತ್ತು ನಮ್ಮಮ್ಮ. ಎಲ್ಲ ಸ್ವಲ್ಪ ತಿಂದು ಇನ್ನೊಂದು ಸ್ವಲ್ಪ ಮಿಕ್ಕೈತೆ. ಇವಾಗ ಅದನ್ನು ಅಪ್ಪಾಜಿಗೆ ಕೊಡಬೇಕು. ನೋಡೋಣ, ಅನ್ನ ಮಾಡು ಅಂದರೆ ಅನ್ನ ಮಾಡ್ತೀನಿ, ಅಥವಾ ಮುದ್ದೆ ಮಾಡು ಅಂದರೆ ಸ್ವಲ್ಪ ಮುದ್ದೆ ಮಾಡಬೇಕು. ಇವಾಗ ಸದ್ಯಕ್ಕೆ ಫಸ್ಟ್ ಅಪ್ಪಾಜಿಗೆ ಇವಾಗ ಟೀ ಕೊಡೋಣ. ಟೀ ಇವರೆಲ್ಲ ಆಗಲೇ ಟೀ ಕುಡ್ತಿದ್ದಾರೆ ಫ್ರೆಂಡ್ಸ್. 6 ಗಂಟೆಲಿ ನಾವು ಸೌಜನ್ಯನ ಮನೆಗೆ ಹೋಗಿದ್ದು. ಅಂದರೆ ನಂದು ಬ್ಲೌಸ್ ಡಿಸೈನ್ ಇನ್ನೂ ಫೈನಲ್ ಮಾಡಿರಲಿಲ್ಲ. ಅದನ್ನು ಕೊಡೋಣ, ಅದನ್ನು ಹೇಳೋಣ ಅಂತ ಹೋಗಿದ್ದು. ಅವಾಗ ಇವ್ರನ್ನ ಆ ಗ್ಯಾಪಲ್ಲಿ ಟೀ ಇಟ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ನಮ್ಮಮ್ಮ ಹಸಿಟ್ಟು ಅಂದ್ರಡ್ತೈತೆ. ಅಕ್ಕಿ ಹಸಿಟ್ಟು ಇದು, ನಾನು ರಾಗಿ ಹಸಿಟ್ಟು ಅಂದ್ಕೊಬಿಟ್ಟಿದ್ದೆ. ಬಿಚ್ಚಕ್ಕಾಗಲ್ವ ನಿಮಗೆ? 2 ಹಸಿಟ್ಟಿದೆ ಗೈಸ್. ಇದು ರಾಗಿ ಹಸಿಟ್ಟು, ಇದು ಅಕ್ಕಿ ಹಸಿಟ್ಟು. ನಾನು ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಅಮ್ಮ ಹಾಯ್ ಹೇಳು. ನಮ್ಮಮ್ಮ ಹೊಡೆದೇ ಬಿಡ್ತದೆ. ಹಾಯ್ ಅದು ಹೇಳೋಣ ಬೇಡ ಅಂತ ನನ್ನ ಮಗಳೆಲ್ಲ. ಏನು ಬಂಗಾರ? ಬೇಡ, ಹೋಗ್ಬಾರ್ದು ಇಷ್ಟೊತ್ತಲ್ಲಿ ಕಟ್ ಮಾಡಬಾರ್ದು. ಅದು ಬ್ಯಾಡ. ಅದು ಎಲ್ಲ ಮೆಹಂದಿ ತರಿಸ್ತೀನಮ್ಮ ನಿಂದು. ಅವಳೇನೋ ತೊಳ್ಳದ್ಲಂತೆ, ಜಾಗ ಇಲ್ಲ ಅಂತ. ನಿನ್ನ ಮೆಹಂದಿ ತೋರಿಸಮ್ಮ ಚಾಂದು, ಆಮೇಲೆ ಮಾತಾಡಿವೆ ಫೋನಲ್ಲಿ. ಮೆಹಂದಿ ತೋರ್ಸೋಂಗೆ ಲೈನಲ್ಲಿ. ರಶ್ಮಿಕಾ ಮಂದಣ್ಣ ಹಿಂಗೆ ಹಾಕೊಂಡಿದ್ದಾರೆ. ಅಯ್ಯೋ ನನಗೆ ಹೆಂಗೆ ಗೊತ್ತು, ಜ್ಞಾನ ಇಲ್ದಂಗೆ ಮಾತಾಡ್ತಾ ಇದೆಯಾ. ಕಪ್ಪೆ ಹೊತ್ತಿರೋದು. ಹಾವು ಬಂದರು ಹಿಂಗೆ ತಾನೇ. ಬಾ ಎದ್ದು ಒಳಿಕೆ, ಬಾ ಎದ್ದು ಒಳಿಕೆ, ಬಾ ಚಿನ್ನಮ್ಮ ಒಳಿಕೆ. ಮಗ ನನ್ನ ಮೆಹಂದಿ ನೋಡು, ನನ್ನ ಮೆಹಂದಿ ನೋಡು. ಅಪ್ಪ ಹೆಸ್ರು ಇಲ್ಲಿ ಮುದ್ದು, ಅಪ್ಪ ಹೆಸ್ರು. ಹಂಗೆ ಮಾಡಬಾರ್ದು ಬಂಗಾರ, ಹಂಗೆ ಮಾಡಬಾರ್ದು. ನೋಡಿ ಒಳಿಕೆ ಸುಮ್ಮನೆ. ಏನು ಸರ್ ಮಾಡೋದು? ಹುಳಿಕಳಕದ ಹುಳಿಕಳ ಸರ್ ಊರಿ. ನಿನ್ ಕಾಲು ಕಾಣದೇ ಇಲ್ಲ. ರೆಡ್ ಸುಮ್ಮನೆ ಕೂತ್ಕೊ. ಅದ ಸೌಂಡ್ ಕಡಿಮೆ ಮಾಡಮ್ಮ ಚಂದು. ಯಪ್ಪ ವಾಟೆ ಡೈಲಾಗ್. ಅದು ಯಾವಾಗಿಂದ ಹಿಂಗೆ ಇಷ್ಟು ಒಳ್ಳೆ ಬುದ್ಧಿ ಬಂತು? ನಮಗೋಸ್ಕರ ಬದುಕಬೇಕು ಅಂತ. ಸೌಂಡ್ ಕಡಿಮೆ ಮಾಡೆ ಚಂದು. ಅದು ಮಾಡ್ದ. ಅಪ್ಪಾಜಿಗೆ ಚಪ್ಪಲಿ ತಗೊಡ್ತೀನಿ ಅಂದಲ್ಲ ಒಂದು ಜೊತೆ ಮದುವೆಗೆ. ಒಳಗೆ ಏನು ನಗಾಡ್ತದ ನಮ್ಮ ಅಪ್ಪಾಜಿ. ಅವಲ್ ಚಪ್ಪಲಿ ಚೆನ್ನಾಗಲ್ಲ ಕಣೆ ಡ್ರೆಸ್ಗೆ. ಅಪ್ಪಾಜಿ ಬಾಟ ಅಂಗಡಿ ಇತ್ತಲ್ಲ, ಅವ್ನು ಕ್ಲೋಸ್ ಮಾಡ್ಬಿಟ್ಟು ಅನ್ನ ಚಪ್ಪಲಿ ಅಂಗಡಿಯ. ಯಾವತ್ತು ನಾ ಹುಡಿಕೊಂಡೋಗಿದ್ದ ಚಂದ. ನಾವು ಹುಡುಕ್ತಾ ಇತ್ತಿಲ್ಲ ಗೊತ್ತು. ರಂಜುನು ನಾನು ಒಂದ್ಸತಿ ಹೋಗ್ಬಿಟ್ಟು ಕೃತಂಗುವೆ ಅವನುಂಗುವೆ ಲಂಚ್ ಬ್ಯಾಗ್ ತಂದಿತ್ತಿಲ್ವಾ? ಅಲ್ಲೇ ಅದೇ ಅಂಗಡಿಗೆ ನಾವು ಹೋಗಿ ಲಂಚ್ ಬ್ಯಾಗ್ ತಂದಿದ್ದು. ಹಾಂ, ನಾವು ಅವತ್ತು ಹುಡಿಕೊಂಡು ಏನೋ ಸಿಗ್ಲೇ ಇಲ್ಲ. ಗೊತ್ತು, ಅವತ್ತು ಇತ್ತಿಲ್ಲ. ಅವನು ಹಂಗಾರ ಅವತ್ತು ಕ್ಲೋಸ್ ಮಾಡಿದ್ದ. ನಾವು ಯಾವತ್ತವ ಸಲಗ್ರಮ್ಗೆ ಹೋಗಿದ್ದು ಚಂದ. ಅವತ್ತು ನಾಳೆಗೆ ಹೋಗ್ಬೇಕು ಬ್ಯೂಟಿ ಪಾರ್ಲರ್. ಚಿತ್ರ ನಾನು ಅರಕ್ಲು ಗುಡ್ಗೆ ಹೋಗ್ಬೇಕಂತೆ ಕಣೆ. ಮೆಸೇಜ್ ಹಾಕವ್ರೆ ಬುಕ್ ಇಸ್ಕೊಬರಕ್ಕೆ. ಸರ್ವೆ ಛತ್ರದಲ್ಲಿ ಸ್ವಾಗತ ಬರ್ತೀನಿ ಅಂತಿದ್ರು ಕಣಮ್ಮ. ಸ್ವಾಗತ ಚೌಟ್ರಿಗೆ ಬರ್ತೀವಿ ಒಂದಿನ. ಅದೇ ಡಿಸೈನ್ ಎಲ್ಲ ಹೆಂಗದೆ ನೋಡ್ಕೊಂಡು ಅದು ಮಾತಾಡ್ಕೊಬರ್ಬೇಕು ಅಂತಿದ್ರು. ಅವ್ರು ಬಂದ್ಮೇಲೆ ಹೋಗೋಣ ಚೌಟ್ರಿಗೆ. ಅವ್ರು ಬಂದ್ಮೇಲೆ ಅವ್ರಿಗೆ ಯಾವ್ದು ಬೇಕು ನೋಡಿ ಇದು ಮಾಡಿ. 20,000 ಕೊಡ್ಬೇಕಂತ. ನೀನೊಂದು 1,00,000 ಇಸ್ಕೊಬರ್ಬೇಕೀಗ. 1,00,000 ಇಸ್ಕೊಬರ್ಬೇಕು. ಬಡ್ಡಿ ಸಾಲ
ಏನು ಬಡ್ಡಿ ಸಾಲ ಕೊಡಕ್ಕಲ್ವ ನಿಂಗೆ? ತಾನೇ ಲೈವ್ ಎಂಡ್ ಮಾಡ್ಬಿಟ್ಟು ಬಂದೆ, ಅರ್ಧ ಗಂಟೆ ಲೈವಲ್ಲಿದ್ದೆ ನೋಡಿ. ಬಿಸಿ ಬಿಸಿ ಅನ್ನ, ಮುದ್ದೆ, ಸಾಂಬಾರು ಎಲ್ಲ ರೆಡಿಯಾಗಿದೆ. ಬನ್ನಿ ಇವಾಗ ಊಟ ಮಾಡೋಣ. ಬಾ ಚಿನ್ನಮ್ಮ ಊಟ ಮಾಡು, ಬಾ ಓಡ್ಬಾ ಮಂಗ್ರೆ. ಏನೇ ಕಾಡಲ್ಲಿ ಇದ್ದಕತ್ ನಡಿ, ಬಾ ಊಟ ಮಾಡು. ಹೇಳೋಳು ಬುದ್ಧಿಯ ಚಿನ್ನು, ಒಳ್ಳೆ ಬುದ್ಧಿಯ ಕಲ್ತ್ಕೊ ಅಂತವ. ಫ್ಯಾನ್ ಹಾಕ್ಬಿಟ್ಟು ಬಂದವಳೆ, ಲೈಟ್ ಬಿಲ್ ಜಾಸ್ತಿ ಬರ್ತದೆ ನಮ್ಮ ಮನೆಗೆ. ನೀನೇ ತಾನೇ ಹೇಳಿದ್ದು ನಿಮ್ಮ ಮನೇಲಿ ಬೇಜಾರಾಯ್ತದೆ ನನಗೆ ಅಂತವ. ಜೀನಿ ಕುಡಿತಾಳೆ ಫ್ರೆಂಡ್ಸ್ ನೋಡಿ. ಟೈಮ್ 9:30 ಆಯಿತಾ. ನಾವು ಆಚೆ ಕಡೆ ಕೂತಿದ್ದೋ ಎಲ್ಲ, ಅಮ್ಮ, ನಾನು, ಅವ್ವ, ಚಾಂದು, ಕೃತು ಎಲ್ಲವ. ತಗೋಚಿನಮ್ಮ ಕೃತು ನಾನು ಮಲ್ಕೋಬೇಕು ಅಂತ ರೂಮಿಗೆ ಕರ್ಕೊಬಂದು. ನಾನೊಂದು ಅರ್ಧ ಗಂಟೆ ಗಾಳಿ ಬೀಸ ಕೂತ್ಕೊಳ್ಳೋಣ ಅಂದರೆ ಕೆಮ್ಮಲು ಸಿರಪ್ ಹಾಕೋದ್ಮೇಲೆ ಸ್ವಲ್ಪ ಕೆಮ್ಮಲು ಕಡಿಮೆ ಆಗೈತೆ. ಆನ್ಮ ಕಂಟ್ರೋಲಿಗೆ ಕೊಡ್ತೀನಿ. ಜಾಣ ಮಗಳು, ನನ್ನ ಮಗಳು ಸಿರಪ್ ಕುಡ್ಕೋತಾಳೆ. ಪಚ್ಚಮ್ಮ ಈಗ ಆಚೆ ಕಡೆ ಕೂತ್ಕೊಳ್ಳೋದು ಚಿನ್ನಮ್ಮ, ಒಂದು ಗಳಿಗೆ ಮನಿಕೊಳ್ಳೋದು. ಹಾಂ, ಎಲ್ರಿಗೂ ಗುಡ್ ನೈಟ್ ಹೇಳಿ ಮಗನೆ. ಆಮೇಲೆ ಚಿನ್ನಮ್ಮ ಪಪ್ಪಿ ಕೊಟ್ಬಿಡು ಎಲ್ರಿಗೂ. ಚಿನ್ನಮ್ಮ ಪಪ್ಪಿ. ಓಕೆ ಫ್ರೆಂಡ್ಸ್, ನಾವು ಬೆಳಗ್ಗೆ ಎದ್ದು ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆ ನೀವು ಮಲ್ಕೊಳ್ಳಿ, ನಾವು ಮಲ್ಕೋತೀವಿ. ಗುಡ್ ನೈಟ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. 8 ಗಂಟೆ, ಸಾರಿ ಫ್ರೆಂಡ್ಸ್, 8 ಗಂಟೆ ಆಗಿದೆ. ನಾನು ಇನ್ನೂ ಎದ್ದಿಲ್ಲ. ಏನಾದರೂ ಟೀನಾ ಕಾಫಿನಾ? ಚಾಂದು ಟೀನಾ ಪ್ಲೀಸ್ ಗಿವ್ ಮಿ ಟೀ. ಹೇಳ್ತೀನಿ, ಮಮ್ಮಿ ಮಾಡ್ತೀನಿ. ಅಲ್ಲೇ ಇಡು ಕೈ ಮುಗಿಬೇಕು. ನನ್ನ ತಂಗಿ ನಂಗೋಸ್ಕರ ಟೀ ತಂದಿದ್ದಾಳೆ. ನಾನಿನ್ನೂ ಇಲ್ಲೇ ಮಲ್ಕೊಂಡಿದ್ದೀನಿ. 2,000 ಫ್ರೆಂಡ್ಸ್. ನಾವು 2,500 ಬರೀ 30 ರೂಪಾಯಿ ಅಮ್ಮದು, ಅದು ಸಪ್ರೇಟ್ ಲೆಕ್ಕ. ಫ್ರೆಂಡ್ಸು ಮದುವೆಗೆ ಏನೇನು ಖರ್ಚಾಗಿದೆ ಮತ್ತು ಆ ದುಡ್ಡಲ್ಲಿ 1,000-2,000 ಚೀಟಿಗೆ ಅಥವಾ ಮನೆ ಖರ್ಚಿಗೆ ತೊಗೊಂಡ್ರು ಕೂಡ ಎಲ್ಲನೂ ಬರೆಸ್ತವ್ರೆ. ಚೌಟ್ರಿ ಕೊಟ್ಟಿದ್ದು ದುಡ್ಡು ಬರ್ದಿದೀಯಾ? ಸ್ಟಾರ್ಟಿಂಗ್ ಕೊಟ್ಟಿದ್ದು ಬಟ್ಟೆ ಕೊಟ್ಟಿದ್ದು ಬಟ್ಟೆ ಬೇರೆ ಲೆಕ್ಕ ಬರೀ ಸೌದೆಯಲ್ಲಿ ಬಟ್ಟೆದು ಈ ದುಡ್ಡಲ್ಲ. ಅದು ಇನ್ವಿಟೇಷನ್ ಕಾರ್ಡ್ ತಗೊಂಡಿದ್ದೆ ಇದ್ರದ್ದು. ಆ ಕಡೆ ಪೇಜಿಗೆ ಬರೀ ಬಟ್ಟೆದು. ಮಾಡಿಲ್ಲ, ಹೇಳ್ಬಿಟ್ಟು ಬಂದಿದ್ದೀನಿ. ಗೊತ್ತಿಲ್ಲ. ಅವ ಹಾಯ್ ಮಾಡವ. ಹಾಯ್ ಚಿನ್ನಮ್ಮ, ನಾನು ಅರಕ್ಲು ಗುಡ್ಗೆ ಬುಕ್ಸ್ ಇಸ್ಕೊಬರಕ್ಕೆ ಹೋಯ್ತಾ ಇರೋದು. ಚಾನಮ್ಮನ ಜೊತೆ ಬಾ ಅಂತ ಹೇಳ್ತಿರೋದು. ನಾನು ಆಫೀಸ್ಗೆ ಕೆಲ್ಸದ ಮೇಲೆ ಹೋಯ್ತಾ ಇರೋದು. ಅವು ನೀರಲ್ಲೇ ಗುರಿ ಹಾಕು ಅಂದೆ, ನೀರಲ್ಲೇ ಗುರಿ ಹಾಕ್ತದೆ ನೋಡಿ. ಇವರಿಬ್ರು ಕಿತ್ತಾಡ್ತಾರೆ, ನಮ್ಮ ಅವ್ವನು ಕೃತನು. ಚಿನ್ನಮ್ಮ ಏನು ಬರಬಾರ್ದು. ಚಾನಮ್ಮನ ಜೊತೆ ಬಾ, ಬ್ಯೂಟಿ ಪಾರ್ಲರ್ಗೆ ಹೋಯ್ತೀವಲ್ಲಾಗ ಒಂದ್ಸತಿ. ಪಿಂಕಿ ನೋಡೋಗ, ಪಿಂಕಿ ಹುಡ್ಕೋ ಹೋಗು. ಓಡು ಪಿಂಕಿ ಎಲ್ಲೋಳ ನೋಡು. ಎಲ್ಲಿಗೆ ಬರ್ತೀನಿ ನೀನು? ಸುಮಾರಾಗಿ ಹುರಿ ಹಾಕವ, ಮೈ ತೊಳ್ಕೊಳಕ್ಕಷ್ಟೇ. ನಾನು ಅರಕ್ಲುಗುಡ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಬುಕ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಇವತ್ತೇ ಬರೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಸ್ನಾನಕ್ಕೆ ಹೋಗ್ಬೇಕು. ಚಿನ್ನಮ್ಮ ನೀನು ನಮ್ಮ ಪಪ್ಪನ ಚಾಂದು ಒಂದು ಸ್ವಲ್ಪ ಚಪಾತಿ ಇಟ್ಟಿತ್ತು. ನೆನ್ನೆದ ಚಪಾತಿ ಇಟ್ಟು ಅದೊಂದು ಸ್ವಲ್ಪ ಚಪಾತಿ ಮಾಡಿಕೊಟ್ಲು. ನಾನು ಚಪಾತಿ ತಿಂದೆ. ಮಗೆ ರೊಟ್ಟಿ ಹಾಕಿ ಹುಳಿ ಜಿಂಕ ಮಾಡಿದ್ದಾಳೆ. ಚಾಂದು ನೀನು ಇನ್ನೊಂದು ಹೆಲ್ಪ್ ಆಗಬೇಕು. ರೊಟ್ಟಿ ತಿಂದಾಯ್ತಾ? ಇನ್ನೂ ಎಷ್ಟೊತ್ತಾಯ್ತದೆ? ಹೊಲಿಯೋದೇನು ಬೇಡ, ಇದೊಂದು ಚಿರ ಇರೋದು ಮಾಡಿ. ಈ ಟಾಪ್ನ ಫ್ರೆಂಡ್ಸ್ ನಾನು ಹಾಕಿ ಆಲ್ಮೋಸ್ಟ್ 3 ವರ್ಷ ಆಯಿತು. ನಮ್ಮ ಸಂತು ಇದ್ದಾಗ ಯಾವಾಗಲೂ ಹಾಕಿದ್ದು. ನಮ್ಮ ಸಂತು ಹೋಗೇನೆ 2 ವರ್ಷ ಆಯಿತು. 3 ವರ್ಷ ಆಯ್ತದೆ. ಇಲ್ಲಿ ನೋಡಿ, ಇಲ್ಲಿ ಸುತ್ತ ಬಂದ್ಬಿಟ್ಟದೆ ಕೆಳಗಡೆ. ಇಲ್ಲಿ ಹಾಕೇ ಇಲ್ಲ ಕಣವ. ಇಲ್ಲಿ ನೋಡಿಲಿ ಸೀಸ್ಬಿಟ್ರೆ ನನ್ನ ಮೇಲಿರೋ ಸಿಟ್ಟಿಗೆ. ನಾನು ವೀಡಿಯೋ ಮಾಡ್ತೆ ಅಲ್ವಾ? ಎಲ್ರೂ ರೊಟ್ಟಿ ತಿನ್ನ ಕರಿ. ಹಾಂ, ಆಲ್ಮೋಸ್ಟ್ ಗೊತ್ತಿರುತ್ತೆ, ಎಲ್ಲೋ ಅಪರೂಪಕ್ಕೆ ಗೊತ್ತಿರೋದು. ಎಲ್ರಿಗೂ ಗೊತ್ತು, ಹಳ್ಳಿಯವರೇ ಅಲ್ವಾ. ಇದು ಗಾಯತ್ರಿ ತೊಗೊಂಡಿದ್ದು ಫ್ರೆಂಡ್ಸ್. ಅವಾಗ 350 ಕಡೆ 300 ಕೊಟ್ಟ ತೊಗೊಂಡಿದ್ದು. ಆಲ್ಮೋಸ್ಟ್ ಇದು ತೊಗೊಂಡೆ ಒಂದು 5 ವರ್ಷ ಆಗೈತೆ ಈ ಟಾಪ್ ತೊಗೊಂಡು.
5 ವರ್ಷದ ಮೇಲಾಗೈತೆ ಟಾಪ್ ತೊಗೊಂಡು. ನೋಡಿ ನಮ್ಮ ಮನೆ ತವೆ ಎಷ್ಟು ಮಕ್ಕಳವೆ. ಎಲ್ಲರೂ ಹಾಯ್ ಮಾಡಿ ಮಕ್ಕಳ. ಚಿಂಟು ಹಾಯ್. ಇವಳು ಚಿದನ್ವಿ ಇದ್ದಾಳಲ್ಲ, ಚಿದನ್ವಿ ತಂಗಿ ಇವಳು ಲಿಹಸ್ವಿ ಹಾಯ್ ಮಾಡು. ಹಾಯ್ ಹಾಯ್ ಬಾ. ಹೋಯ್ತೀನಿ ಕಣವ ಈಗ ಸ್ನಾನಕ್ಕೆ. ನಮ್ಮವ್ವ ನೋಡಿ ಪಾತ್ರೆ ತೊಳಿತಾಳೆ. ಅಮ್ಮ ಬೇಡ ಅಂದ್ರೂ ತೊಳಿತೀಯಲ್ಲ, ಅಮ್ಮ ಬೈಯಕ್ಕಲ್ವವ್ವ. ಹಾಂ ಆಟ ಆಡ್ಸು. ಅಲ್ಲ ಕಣಮ್ಮ ಬೆಳಿಕೋತಾನೆ ಅಮ್ಮ ಕೂತ್ಕೊಂಡು ಏನು ಮಾಡಬೇಕು ಅಂತ. ನೀನು ಬೆಳಗದು ಒಪ್ಪೋದಿಲ್ವಲ್ಲ ಅಮ್ಮ. ನೀನು ಯಾಕೆ ಬೆಳಗಬೇಕು, ಸುಮ್ಮ ಕೂತ್ಕೋ. ನೋಡಿ ಫ್ರೆಂಡ್ಸ್, ನಮ್ಮನೆ ಈ ಹೂವು ಹಳ್ಳಿದೆ. 1 ಗಂಟೆ ಹೂವು 2 ಗಂಟೆ ಹೂವು ಅಂತಾರಲ್ಲ, ಅದು ಹಳ್ಬಿಟ್ಟೈತೆ. ಚಿಂಟು 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 ಹಾಯ್ ಮಾಡಿ ಎಲ್ರಿಗೂ. ಬಾಬಾ ಅಂತ ಕರಿ. ಚಿಂಟು ನಮ್ಮ ಬೀದಿಲಿ ಬರೀ ಹೆಣ್ಮಕ್ಳೇ ಫ್ರೆಂಡ್ಸ್. ಚಿನ್ನಮ್ಮ ಹಾಯ್ ಮಾಡಿ. ಏನು ಸಾರು ಚಿನ್ನಮ್ಮ? ಚಿನ್ನಿ ಏನು ಸಾರು? ಏನೋ ನಿಮ್ಮನೆ ಏನೋ ತಿಂಡಿ ಚಿಂಟು? ಇವಳೆ ಚಿದು ಪುಳಿಯೋಗ್ರೆ. ಪಾಪುಗೋಸಿ ಕೊಡು ರೊಟ್ಟಿಯ. ಪಾಪುಗೋಸಿ ತಿನ್ಸು. ತಿನ್ನೋದಿಲ್ವೇನೋ ಅವಳು ಬಿಡು. ನೀನೇ ತಿನ್ಕೊಳ್. ತಿನ್ನೋದಿಲ್ಲ ಫ್ರೆಂಡ್ಸ್. ನಾನು ಆಮೇಲೆ ಸಿಗ್ತೀನಿ. ಬಾಯ್. ಈ ಥರ ರೆಡಿ ಆಗಿ ಇವಾಗ ಹೊರಡ್ತಾ ಇದ್ದೀನಿ. ಪೌಡ್ರೇ ಒರೆಸ್ಕೊಂಡೆ ಇವಲ್ಲಪ್ಪ. ಸ್ವೆಟ್ಟಾಗಿ ಪಾನ್ಸ್ ಕ್ರೀಮೇ ಹೋಯಿತು. ಅದಕ್ಕೆ ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡೆ. ಪೌಡ್ರೇ ಹೋಗಿಲ್ಲ. ಬೇಗ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತೀರಾ. ನಾನು ವ್ಲಾಗ್ನೇ ಶೂಟ್ ಮಾಡ್ಕೊಂಡಿಲ್ಲ 2 ದಿನದಿಂದ. ಇದೇ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ಏನು ಮಾಡೋದು. ತಂಗಿ ಈ ಟಾಪ್ನ ಐರನ್ ಮಾಡಿಕೊಟ್ಲು. ಸ್ಲೀವ್ಲೆಸ್ ಅಂತ ಹೇಳಿ ಆಫೀಸ್ಗಲ್ವ ಹೋಗ್ತಾ ಇರೋದು. ತಂಗಿ ಸ್ಲೀವ್ಲೆಸ್ ಅಲ್ವೇನೆ ಅಂದ್ಲು. ಅದಕ್ಕೆ ಇದ್ರ ಮೇಲೆ ಒಂದು ವೇಲ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಆಫೀಸ್ಗೆ ಹೋದಾಗ ಇದ್ರ ಮೇಲೆ ವೇಲ್ ಹಾಕ್ಕೊಳ್ಳೋಣ ಅಂತ ಹೇಳಿ ಬನ್ನಿ ಇವಾಗ ಹೋಗೋಣ. ಎಲ್ಲರೂ ಕೈಲಿ ಈಗ ಬಾಯ್ ಮಾಡಿಸ್ಬಿಟ್ಟು ನಾನು ಆ ಕಡೆಯಿಂದ ಬರಬೇಕಾದ್ರೆ ಚಾಂದೂ ಬರ್ತಾಳೆ. ಚಾಂದು ಬರೋದಾ? ಬಾಯ್. ಹಾಂ ಬರ್ತೀನಿ. ಆ ಕಡೆಯಿಂದ ಚಾಂದೂ ಬರ್ತಾಳೆ ಫ್ರೆಂಡ್ಸ್. ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ನಾವು. ಕೃತು ಎಲ್ಲ ಚಾಂದು ಕೃತು ಬಾಟ್ಲಲ್ಲಿ ನೀರು ಎತ್ಕೊಂಡೋಯ್ತೀನಿ ಕಣೆ. ಬಾಯ್ ಕೃತು ಬಾಯ್. ಹಾಂ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 10:15. 11:15 ಬರೋಕ್ಕೆ ಹೇಳಿದ್ರು ರತ್ನಕ್ಕನು ಮತ್ತು ಶ್ರುತಿ ಅಕ್ಕನೂ ರಾಮನಾಥ್ಪುರಕ್ಕೆ. ನಾನು 10:15 ಇಲ್ಲೇ ಇದ್ದೀನಿ. ಬಸ್ಸು ಈಗ ಒಂದು ಕೆಳಕ್ಕೆ ಹೋಗಬೇಕಿತ್ತು. ಅದು ನೋಡಿದ್ರೆ ಇವಾಗ ಬೆಟ್ಟಹಳ್ಳಿ ಮನಗನಹಳ್ಳಿ ಮೇಲ್ಗಡೆ ಹೋಗೈತೆ. ಅದು ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಯಾವಾದರೂ ಇಷ್ಟೊತ್ತಿನಲ್ಲಿ ಬೈಕ್ಗಳು ಕಡಿಮೆ, ಆಟೋ ಅಂತೂ ಮುಂಚೆಗೆ ಸಿಗಲ್ಲ. 10:15ಗೆ ಎಷ್ಟು ಬಿಸಿಲು ಹೊಡಿತೈತೋ ಗೊತ್ತಾ. ಯಪ್ಪ ದೇವ್ರೆ. ಯಾವಾರು ಬೈಕ್ ಬಂದುಬಿಟ್ರೆ ಸಾಲಿಗ್ರಾಮಕ್ಕೆ ಹೋದ್ರೆ ಅಲ್ಲಿಂದ ಹೆಂಗೋ ಬಸ್ಗಳಿರ್ತವೆ. ಅದು ಟೈಮಿಂಗ್ಸೇನೆ ಬಿಡಿ. ಸಾಲಿಗ್ರಾಮ ಟು ಕೊಣನೂರು ಕೂಡ ಟೈಮಿಂಗ್ಸೇನೆ. ನೋಡೋಣ ಏನಾದ್ರು ಸಿಕ್ಕಿದ್ರೆ ಸಾಕು. ರತ್ನಕ್ಕಗೆ ಮಾಡಿದೆ. ರತ್ನಕ್ಕ ಇನ್ನೂ ಮನೇಲಿ ದೀಪ ಹಚ್ತಾ ಇದ್ದೀನಿ ಕತೆ. ಬಾ ಅಷ್ಟರಲ್ಲಿ ಅಂತೂ ನೋಡೋಣ. ಇಲ್ಲಿಂದ ಏನಾದ್ರು ಸಿಕ್ಕಿದ್ರೆ ಸಾಕು ನನಗೆ ಇವಾಗ. ಸೊ ನಾನು ಬಂದೆ 11 ಗಂಟೆ 8 ನಿಮಿಷ ಏನೋ ಆಗಿದೆ. ಪಾಪ ಬೆಟ್ಟಹಳ್ಳಿ ಅವ್ರು ಯಾರೋ ಬರ್ತಾಯಿದ್ರು. ಒಬ್ರು ಅಂಕಲ್ ಸಾಲಿಗ್ರಾಮ ಹೋಗ್ತೀರಾ ಅಂದರೆ ನಿಲ್ಲಿಸಿದ್ರು. ಏನೋ ಓದ್ತಿರೋದು ಅಂದ್ಬಿಟ್ರೆ ನನಗೆ ಖುಷಿ ಆಗೋಯ್ತು. ಅಂಕಲ್ ಓದಿದೆಲ್ಲ ಆಯಿತು. ನಾನು ಟೀಚರು, ಅಂಗನವಾಡಿ ಟೀಚರು ಅಂದೆ. ಅವರಲ್ಲಿ ಮುಂಡೂರಲ್ಲ ಅಂದರು. ಇಲ್ಲ ಮುಂಡೂರಲ್ಲೆಲ್ಲ ಗಂಡನ ಮನೆ ಗಂಗೂರಲ್ಲಿ ಟೀಚರು ಅಂದೆ. ಹೌದಾ ಅಂದರು. ಸರಿ ಅಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರನೇ ತಂದುಬಿಟ್ರು ನನಗೆ ಇವಾಗ ಬಸ್ ಇದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸದ್ಯ ಬಸ್ ಹೋಗ್ಬಿಟ್ಟಿದ್ರೆ ಏನಪ್ಪ ಮಾಡೋದು, ಕಾಯಬೇಕಲ್ಲ ಅಂತಿದೆ. ಈ ಬಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಶ್ರುತಿ ಹಾಕೊಂಡು ಕಾಲ್ ಮಾಡಿದರು ಎಲ್ಲಿದೆಯಾ ಅಂತ ಹೇಳಿ. 11:15 ರಾಮನಾಥ್ಪುರದಿಂದ ಒಟ್ಟಿಗೆ ಹೊರಡೋದು ಅಂತ ಹೇಳಿ ಡಿಸೈಡ್ ಆಗಿತ್ತು. ಬಟ್ ಅದೇ ಒಂದು 11:45 ಹೋಗ್ತೀನಿ. ಶ್ರುತಿ ಅಕ್ಕ ನಾನು ಇವಾಗ ಮನೆ ಬಿಡ್ತಾ ಇದ್ದೀನಿ. ಓಕೆ ಬಾ ಅಂತು. ನಾನು ಇನ್ನೊಂದು 1/2 ಅವರ್ ರಾಮನಾಥ್ಪುರ ಹೋಗ್ತೀನಿ. ಅಲ್ಲಿಂದ ನಾನು ರತ್ನಕ್ಕ ಮತ್ತು ಇನ್ನೂ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಯಾರ್ಯಾರು ಬರ್ತಾರೆ ಅವರೆಲ್ಲ ನಾವು ಜೊತೆಗೆ ಅರಕಲಗೂಡ್ಗೆ ಹೋಗಿ ಬುಕ್ಸ್ ಇಸ್ಕೊಂಡು ಬರಬೇಕು. ಸೊ ಸುಸ್ತಾಗೋಯ್ತು ನಂಗಂತೂ. ಸುಸ್ತಾಗೋಯ್ತು ಅಂತಿದ್ದೀನಿ. ಹುಚ್ಚಿ ಥರ ಸುಸ್ತಾಗಿಲ್ಲ. ಸ್ವೆಟ್ ಬಿಸಿಲಲ್ಲಿ ಬೈಕಲ್ಲಿ ಬರೋಕ್ಕಾಯ್ತಿಲ್ಲ. ಅಷ್ಟು ಬಿಸಿಲು. ಕ್ರೀಮ್ ಎಲ್ಲ ನೀರಾಗಿ ಹರಿದೋಯ್ತು ಹಾಕೋತದೆ. ಕ್ರೀಮ್ ಹಾಕಿದ್ನಲ್ಲ ಮುಖಕ್ಕೆ. ನಾವು ಅರಕಲಗೂಡಿಗೆ ರೀಚ್ ಆದೋ. ಶ್ರುತಿ ಅಕ್ಕ ಇದ್ದಾರೆ. ಹಾಯ್ ಮಾಡಕ್ಕ. ಎಲ್ಲ ನಾವು ಏನು ತಂದಿದ್ದೀವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ. ಛತ್ರಿ ಮಾತ್ರ ಎಲ್ಲ ತಂದಿದ್ದೀವಿ. ಅಕ್ಕನವೇ ಸೌಂದರ್ಯನೂ ಮುಂದೆ ಹೋಯ್ತವ್ರೆ ನೋಡಿ. ಇವತ್ತು ಎಲ್ಲರೂ ಅಷ್ಟು ಬಿಸಿಲು ಹೊಡಿತೈತೆ. ಸೌಂದರ್ಯ ಹಾಯ್ ಹಾಯ್. ಹಾಂ ಅಯ್ಯೋ ನಾನೇನೋ ಹೇಳ್ತಾಳೆ ಅಂದರೆ ಬಾಂಗ್ಡ ಮೀನು ಹೋಯ್ತಾರದು ಅಂತವಳೆ. ಬಂಡೆ ಯಾವ ಬಂಡೆ ಎಲ್ಲೋಯ್ತದೆ ಅದು? ಅವ್ರು ಮೀನು ತಗೊಳಕ್ ಹೋಯ್ತಾರ. ರತ್ನಕ್ಕ ಹಾಯ್ ಮಾಡಿ. ನೋಡಿ ಬಾಗ್ಡ ಮೀನನ ಯಾವುದೋ ಮೀನಂತೆ.
ಬಾಂಗ್ಡೆ ಮೀನು, ಮತ್ತಿ ಮೀನು, ಆಮೇಲೆ ಕಾಟ್ಲಾ ಮೀನು. ನಮಗೆ ಗೆಂಡೆ ಮೀನು ಒಂದೇ ಗೊತ್ತಿರೋದು, ಕೆರೆಯಲ್ಲಿ ಸಿಗ್ತಾವಲ್ಲ. ಬನ್ನಿ ಅತ್ತ ನಾವು ಮೀನು ನೋಡ್ಕೊಂಬರೋಣ. ಸೌಂದರ್ಯ ಮೀನು ತಗೊಳಕ್ ಹೋದ್ಲು. ನಮ್ಮ ಸಂತಗೂ ಮೀನು ಅಂದ್ರೆ ಇಷ್ಟ. ಎಲ್ಲ ಎಂತೆಂಥ ಮೀನವೆ. ಎಲ್ಲಕ್ಕ ಮೀನೇ ಇಲ್ವಲ್ಲಕ್ಕ? ಅದು ಮುಳ್ಳಿರಲ್ವಾ? ಬಾಗ್ಡೆ ಮೀನು. ಈಗ ನೀನು ತಗೋತಿರೋದು ಯಾವ ಮೀನು? ಇದು ಮತ್ತಿ ಫಿಶ್ ಅಂದ್ರೆ ಪೂತಾಯಿ. ಪೂತಾಯಿ ಏನ್ ಸ್ಪೆಷಲ್ ಅದ್ರದ್ದು? ಇದು ಟೇಸ್ಟ್ ಸೂಪರು. ಅದೆಲ್ಲ ಸರಿ. ನೀವು ಮದುವೆ ಮಾಡ್ತಾ ಇದ್ರಲ್ಲ, ತಿನ್ಬೋದಾ? ಮದುವೆ ಮಾಡ್ತಿದ್ರಲ್ಲ, ನಾನ್ ವೆಜ್ ತಿನ್ಬೋದಾ? ಇನ್ವಿಟೇಷನ್ ಮಾಡಿಸಿದ್ಯಾ? ನಿನಗೆ ಬರೋದಿಲ್ಲ ತಾನೇ? ಅದ ನಿಮ್ಮ ಮದುವೆ ಹೋಗಿ ಸೌಂದರ್ಯನಿಂದ ಎಲ್ಲ ಮೀನು ತಗೋತಾವ್ರಿ ಇವಾಗ. ರತ್ನಾಕನೂ ತಗೋತಾದೆ. ಅಷ್ಟು ಚೆನ್ನಾಗಿರುತ್ತೆ ಇದು, ಗೊತ್ತಾ? ಸಿಗೋದಿಲ್ಲ ಅಕ್ಕ. ಹಂಗಾರೆ ಯಾರಾದ್ರೂ ಸಾರು ಮಾಡ್ಬಿಟ್ಟು ನನಗೆ ಕರೀರಕ್ಕ. ಅಲ್ಲ, ಎಲ್ಲ ಮೀನು ತಗೋತಾ ಇದೀರಿ. ಒಬ್ರು ಯಾರವೇ ನಿಮ್ಮನೆ ಮಾಡಂಗಿಲ್ಲ. ಬಾರವ ಅಂತೀರಾ ಫ್ರೆಂಡ್ಸ್. ನಾವು ಈಗ ಟೈಮು ಎಷ್ಟು ಅಕ್ಕ? ಟೈಮ್ ಎಷ್ಟು ಗಂಟೆನಕ್ಕ? ಟೈಮ್ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ರತ್ನಾಕನ್ ಮೀನು ನಾನು ಹಿಡ್ದಿದ್ದೀನಿ. ನಾನು ಬ್ಯಾಗ್ ತಂದಿದ್ದು ಸರಿ ಆಯಿತು. 4-5 ಬುಕ್ಸ್ ಇಸ್ಕೊಂಡು ಎಲ್ಲನೂ ಬುಕ್ಸ್ ಎಲ್ಲ ಬ್ಯಾಗ್ ಒಳಗಡೆ ಹಾಕೊಂಡಿದ್ದೀನಿ. ಶ್ರುತಿ ಅಕ್ಕ, ರತ್ನಕ್ಕೆಲ್ಲ ಕಾಣ್ತಾ ಇಲ್ವಲ್ಲ? ರತ್ನಕ್ಕ, ನಾವು 3 ಜನ. ಇನ್ನೆಲ್ಲ ಮುಂದೆ ಮುಂದೆ ಹೋಗ್ಬಿಟ್ರು. ನಾವು 3 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಾವೇನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಂಡು ಬಸ್ ಹತ್ತಿದ್ದೀವಿ ಫ್ರೆಂಡ್ಸ್. ಏನೋ ಅಂತ ನಾವು ಅರಕಲಗೂಡು ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ಫ್ರೆಂಡ್ಸ್. ಅರಕಲಗೂಡು ಬಸ್ ಸ್ಟಾಪಲ್ಲಿ ಇದ್ದೀವಿ. ರತ್ನಕ್ಕನ ಮೀನು ಇಟ್ಕೊಂಡಿದ್ದೀನಿ. ಅಲ್ಲಿ ಊಟ ಮಾಡ್ಕೊಬಂದು. ಸೊ ರತ್ನಕ್ಕ ನೋಡಿ ಇಟ್ಕೋತದೆ. ನಾನು ಚೈನ್ ಅದಾದ ನೋಡ್ಕೋತಾ ಇದ್ದೀನಿ. ನಾನು ಯಾಕೋ ಚೈನ್ ಕಾಣ್ತಾ ಇಲ್ವಲ್ಲ? ಮಂಗಲ ಚೈನು ಅಂತ. ಯಾರ ನಿಮ್ಮ ಮಾವ? ಯಾರು? ಬಾಯ್ ಬಾಯ್ ಟಾಟಾ. ನಾವು ಕಬ್ಬನ್ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದೀವಿ. ಶ್ರುತಿ ಅಕ್ಕ ಅದೆಲ್ಲ ಕೆಳಗಡೆ ಕುಡಿತದಂತೆ, ಅಲ್ಲಿ ಜಾಸ್ತಿ ಕೊಡ್ತಾರಂತೆ. ನಾನು ರತ್ನಕ್ಕ ಇಲ್ಲಿಗೆ ಹೋಗ್ತಾ ಇದ್ದೀವಿ ಕುಡಿಯೋಕ್ಕೆ. ಈಗ ರತ್ನಕ್ಕ ಹಂಗೆ ಬಿಲ್ಗುಲಿಗೆ ಅದೇ ರೋಡಲ್ಲಿ ಹೋಗ್ತಾರೆ. ನಾನು 3:15 ಬಸ್ ಇದೆ ಫ್ರೆಂಡ್ಸ್. 3:15 ಬಸ್ ಹತ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಸಾಲಿಗ್ರಾಮ ಹೋಗಿ ಸಾಲಿಗ್ರಾಮದಿಂದ ಮುಂಡೂರ್ಗೆ ಹೋಗಬೇಕು. ನಾನು ಹೋಗೋಷ್ಟರಲ್ಲಿ 5 ಗಂಟೆ ಆಯ್ತದ ಮನೆಗೆ. ನೋಡಿ, ಈಗ ನೀವೆಲ್ಲ ಹೋಗ್ತೀರಾ. ನಾನು 5 ಗಂಟೆ ಆಯ್ತದೆ ಗೊತ್ತಾ ಮನೆಗೆ ಹೋಗೋದು. 4 ಗಂಟೆ 40 ನಿಮಿಷ ಆಗಿದೆ. ನಾನು 3:35ಕ್ಕೋ 3:40 ಏನೋ ಸಾಲಿಗ್ರಾಮ ಬಂದೆ. ಅಲ್ಲಿ ನಿಂತಿದ್ದೆ. ನಮ್ಮೂರು ಆಟೋ ಅಣ್ಣ ಪಾಪ ಬೈಕಲ್ಲೇನೋ ಬಂದಿದ್ರು. ಬರ್ತೀಯ ಸುಷ್ಮಾ ಅಂದರು. ಬರ್ತೀನಿ ಅಣ್ಣ ಅಂದೆ. ಅವ್ರು ಕರ್ಕೊಬಂದರು. ಇಟ್ಟರೆ ಬೇಕು ಸ್ವಲ್ಪ. ನೋಡಿ ಮುಖ ಬೇಕು. ಮುಖ ನೋಡಿ ಹೆಂಗಾಯ್ತು. ನನ್ನ ತಂಗಿದು ಯಾವುದಪ್ಪ ಪಿಂಪಲ್ದು ಯಾವುದೋ ಹಾಕ್ತಾರಲ್ಲ, ಆ ಸೋಪ್ ತಂದಿದ್ದು. ಆ ಸೋಪ್ ಹಾಕ್ತಾಯಿದ್ದೀನಿ ನಾನು. ಹೆವಿ ಪಿಂಪಲ್ಸ್ ಆಯ್ತೈತೆ. ಕೊಡ್ತೀನಿ ಆಮೇಲೆ. ಕುಡ್ದಿಲ್ಲ. ಬಂದು ಸ್ವಲ್ಪ ಹೊತ್ತು ಹಾಗೆ ಓಲೆ ಎಲ್ಲ ಬಿಚ್ಚಾಕ್ಬಿಟ್ಟು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಸುಮ್ಮನೆ ಹಂಗೆ ಫೋನ್ ನೋಡ್ತಾ ಮಲಗಿದೆ. ನಿದ್ದೆ ಬರ್ತಾವೆ ನನಗೆ. ಬಟ್ ಸೆಕೆಗೆ ಒಂದು ಹನಿನೂ ಗಾಳಿ ಬೀಸ್ತಾಯಿಲ್ಲ. ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಫ್ಯಾನ್ ಹಾಕ್ಕೊಂಡ್ರೆ ಜಾಸ್ತಿ ಶೀತ ಆದಂಗೆ ಆಗ್ಬಿಟ್ಟು ಸೀನ್ ಜಾಸ್ತಿ ಬಂದುಬಿಡ್ತವೆ. ಕೃತು ಪಾಪ ಅದೇನೋ ಜಲ್ಲಿ ತೊಗೊಬಂದಿಲ್ಲ. ಆ ಜಲ್ಲಿ ತಂದಿರಲಿಲ್ಲ. ಇಲ್ಲಿ ಬಂದು ಅಳ್ತಿದ್ಲ. ಅವಳಿಗೆ 20 ರೂಪಾಯಿ ಕೊಟ್ಟೆ. ನಮ್ಮ ಅಮ್ಮ ಬಿಸಿಲಲ್ಲಿ ಬಂದದೆ ಸುಸ್ತಾಗದೆ ಅಂತೇಳಿ ನನಗೆ 10 ರೂಪಾಯಿಗೆ 7 ಅಪ್ಪು, ಅವಳು 10 ರೂಪಾಯಿ 7 ತಂದಿದ್ಲು. ಫ್ರಿಡ್ಜ್ಗಿಡು ಮಗಳು ತಣ್ಣಗಾಗಲಿ ಅಂದರೆ ಫ್ರಿಡ್ಜ್ಗೆ ಇಟ್ಬಿಟ್ಟು ತಂದು ಕೊಟ್ಟವಳು. ನೋಡು, ತಣ್ಣಗಾಗದೆ ಅಮ್ಮ ಕುಡಿ, ನಿಂಗೆ ಸುಸ್ತು ಕಡಿಮೆ ಆಯ್ತದೆ ಅಂತ. ಪಾಪ ನಮ್ಮಮ್ಮ ಅಡುಗೆ ಮನೇಲಿ ಏನೋ ಒಗ್ಗರಣೆ ಆಗ್ತದೆ. ಬಡ್ಡಂತು ನುಗ್ಗೆಕಾಯಿ ಸಾರು ಮಾಡ್ತೀನಿ ಅಂತ ಬೆಳಗ್ಗೆನೇ ಸುಸ್ತಾಯಿತು. ನಮ್ಮಮ್ಮ ನುಗ್ಗೆಕಾಯಿ ಸಾರು ಮಾಡ್ತಾಯಿದೆ. ಅಡುಗೆ ಮನೇಲಿ ಒಗ್ಗರಣೆ ಸ್ಮೆಲ್ ಗಮ್ ಅಂತಾದೆ. ನನ್ನ ತಂಗಿ ಏನೋ TV ನೋಡ್ತಾವಳೆ. ನನಗೆ ಫುಲ್ ತಣ್ಣಗಿರೋದನ್ನು ಕುಡಿಯೋಕ್ಕಾಗೋದಿಲ್ಲ. ನೋಡಿ, ಥ್ಯಾಂಕ್ ಯು ಮಮ್ಮಿ. ಆಮೇಲೆ ಕುಡಿತೀನಿ ಫ್ರೆಂಡ್ಸ್. ಕುಡಿಯೋಕ್ಕಾಯ್ತಾಯಿಲ್ಲ. ಅಯ್ಯೋ ಇನ್ನೇನಿಲ್ಲ. ನಂಗೆ ಯಾಕೋ 2 ದಿನದಿಂದ ನಂಬ್ತಿರೋ ಬಿಡ್ತಿರೋ ವೀಡಿಯೋ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕೆ ಹಿಂಗೆ ಆಯ್ತಾ ಅದೇ ಅಂತ ಗೊತ್ತಿಲ್ಲ. ಲೇಸಿ ಆಗ್ಬಿಟ್ನಾ ಏನು ಅಂತಲೂ ಗೊತ್ತಿಲ್ಲ.
ಅಥವಾ ಡೈಲಿ ವೀಡಿಯೋ ಮಾಡ್ತಾನೆ ಇರ್ತೀನಲ್ಲ, ಫೋನ್ ಹಿಡ್ದಂಗೆ ಹಿಡ್ದಿರ್ತೀನಲ್ಲ, ಅದಕ್ಕೆ ಮೋಸ್ಟ್ಲಿ ಯಾರು ಮಾಡ್ತಾರೆ ಬಿಡು ಅನ್ನೋ ಥರ ಏನಾದರೂ ಮೈಂಡ್ ಸೆಟ್ ಬಂದುಬಿಟ್ಟಿದೆಯೋ ಏನೋ ಒಂದೂ ಗೊತ್ತಿಲ್ಲ ಫ್ರೆಂಡ್ಸ್. ಆ ಥರ ಆಗ್ಬಿಟ್ಟೈತೆ. ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ಬಟ್ ಮುಂಚೆ ಥರ ಇಂಟ್ರೆಸ್ಟ್ ಬರ್ತಾಯಿಲ್ಲ ನಂಗೆ ಮಾಡೋಕ್ಕೆ. ಅಯ್ಯೋ ಬಿಡು ಮಾಡ್ಕೊಂಡ್ರೆ ಆಯಿತು, ಬಿಡು ಹಾಕ್ಕೊಂಡ್ರೆ ಆಯಿತು ಅನ್ನೋ ಥರ ಮೈಂಡ್ ಸೆಟ್ ಬಂದ್ಬಿಟ್ಟೈತೆ. ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ಡೈಲಿ ಅದನ್ನೇ ಮಾಡ್ತಾಯಿದ್ರೆ ಹುಚ್ಚರಾಗ್ಬಿಡ್ತೀವಿ. ಹಂಗೆ ಡೈಲಿ ಏನು ಮಾಡೋದು, ಏನು ಹಾಕೋದು ಅಂತ. ನನಗೆ ಡೈಲಿ ವ್ಲಾಗ್ ಮಾಡಿದ್ರೂ ಡೈಲಿ ಏನು ಹಾಕೋದು, ಏನಿರುತ್ತೆ ತಲೆ ಕೆಟ್ಟೋಗ್ಬಿಡ್ತದೆ. ಕಂಟೆಂಟ್ ಕೊಡೋರಿಗೂ ಅಷ್ಟೇ, ಏನು ಕಂಟೆಂಟ್ ವ್ಲಾಗ್ ಮಾಡೋದು, ಇನ್ಫಾರ್ಮೇಷನ್ ವ್ಲಾಗ್ ಮಾಡೋರಿಗೂ ಅಷ್ಟೇ, ಏನು ಇನ್ಫಾರ್ಮೇಷನ್ ಕೊಡೋದು ಅಂತ. ಸೊ ನಿಮಗೊಂದು ಗುಡ್ ನ್ಯೂಸು ಹೇಳೋಣ, ಇನ್ನೂ ಟೈಮ್ ಇದೆ, ಹೇಳ್ತೀನಿ ಮುಂದೆ. ಇವಾಗ ಸದ್ಯಕ್ಕೆ ಇರೋ ಗುಡ್ ನ್ಯೂಸೇ ಸಾಕು ಅಲ್ವಾ. ನನ್ನ ತಂಗಿ ಮದುವೆ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಮುಂದಿನ ವ್ಲಾಗ್ ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಇನ್ವಿಟೇಷನ್ ಎಲ್ಲ ಮನೆಗೆ ಬರ್ತಿ. ಅದಾದಮೇಲೆ ಸೊ ಎಲ್ಲ ರಿವೀಲ್ ಮಾಡ್ತೀನಿ, ಡೇಟ್ ಯಾವಾಗ ಏನು ಎತ್ತ ಅಂತ ಹೇಳಿ. ಸೊ ನನಗೆ ಹತ್ತಿರದಿಂದ ನೋಡಿರೋರಿಗೆ, ಹತ್ರದಲ್ಲಿರೋರಿಗೆ ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತು. ನನ್ನ ಸಬ್ಸ್ಕ್ರೈಬರ್ಸ್ ನೀವು ಎಲ್ಲ ಕಡೆ ಇದ್ದೀರಾ, ಡೇಟ್ ಕೇಳ್ತಾ ಇದ್ದೀರಾ, ಏನು ಎತ್ತ ಎಲ್ಲ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ಎಲ್ಲ ಒಂದು ಆದಷ್ಟು ಬೇಗ ಒಂದು ವೀಡಿಯೋ ಮಾಡಿ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ನನಗೆ ನೋಡ್ತಾ ಇರ್ಬೋದು ಕಣ್ಣು ಸಾಯ್ತಾವೆ, ನಿದ್ದೆ ಬರ್ತಾವೆ. ಸೆಕೆ ಅಂದರೆ ಅಷ್ಟು ಸೆಕೆಗೆ ನಿದ್ದೆ ಬಂದರೂ ಮನಿಕೊಳಕ್ಕಾಯ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಫುಲ್ ಬಿಸಿಲು. ಎಲ್ಲರೂ ಹುಷಾರಾಗಿ ನೋಡಿ ಓಡಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ವಾಟರ್ ಮೆಲನ್ನು ಆ ಥರ, ಸೌತೆಕಾಯಿ ಆ ಥರ ಫ್ರೂಟ್ಸ್ನ ತೊಗೊಳ್ಳಿ. ಆದಷ್ಟು ಸೇಫಾಗಿರಿ. ಈ ಸಲ ನನಗೆ ಗೊತ್ತಿರೋ ಮಟ್ಗೂ ಹೋದ ವರ್ಷ ಈ ಲೆವೆಲ್ಗೆ ಸೆಕೆ ಮತ್ತು ಬಿಸಿಲು ಇರಲಿಲ್ಲ. ಅಷ್ಟು ಬಿಸಿಲು, ಓಡಾಡೋಕ್ಕಾಗ್ತಾಯಿಲ್ಲ. ಓಡಾಡ್ತಾ ಇದ್ರೆ ನೀರು ಹರಿಯೋ ಥರ ಹರಿತಾ ಐತೆ ಬೆವರು, ಅಷ್ಟು ಬಿಸಿಲು. ಸೊ ಬಿ ಸೇಫಾಗಿರಿ, ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ಡೈರಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.